ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ ಘರಟ್ಟಿ ವ್ರೀಹಿಗಳೊಳಿಪ್ಪ ತಂಡುಲ ಕಡೆಗೆ ತೆಗೆವಂತೆ ವಿಠ್ಠಲಾನೆಂದೊಮ್ಮೆ ಮೈ ಮರೆದಟ್ಟ ಹಾಸದಿ ಕರಿಯೆ ದುರಿತಗಳುಟ್ಟುಳಿಯ ಬಿಡಿಸವನ ತನ್ನೊಳಗಿಟ್ಟು ಸಲಹುವನು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಧ್ಯಾನ ಪ್ರಕ್ರಿಯಾ ಸಂಧಿ ಪದ್ಯ 20. ಕಿಟ್ಟಗಟ್ಟಿದ ಲೋಹ ಪಾವಕ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಭಕ್ತಿ ಭಾವದಿಂದ ಶ್ರೀಹರಿಯ ಸಂಸ್ಮರಣೆಯನ್ನು ನಿತ್ಯವೂ ಮಾಡುತ್ತಿರುವ ಭಕ್ತಜನರ ದುರಿತಗಳನ್ನು ಕಳೆದು ತನ್ನಲ್ಲಿ ಆಶ್ರಯವನ್ನಿತ್ತು ಸಂರಕ್ಷಿಸುವನೆಂದು, ಕಶ್ಮಲಯುಕ್ತವಾದ ಲೋಹವನ್ನು ಅಗ್ನಿಯು ಹೇಗೆ ಕಶ್ಮಲವನ್ನು ಸುಟ್ಟು ಲೋಹವನ್ನು ಶುದ್ಧಗೊಳಿಸುವುದೋ, ಬೀಸುವ ಕಲ್ಲು ಅಕ್ಕಿಯನ್ನು ಭತ್ತ ಮತ್ತು ಭತ್ತದ ಹೊಟ್ಟಿನಿಂದ ಪ್ರತ್ಯೇಕಿಸಿ ತೆಗೆಯುವುದೋ, ಹಾಗೆ ಭಕ್ತರ ಪಾಪವನ್ನು ಕ್ಷಾಳನಗೈದು ಅವರನ್ನು ಪಾವನರನ್ನಾಗಿ ಮಾಡುವನು ಆ ಪತಿತ ಪಾವನನು. ಭಕ್ತಿ ಪರವಶನಾಗಿ ಭಕ್ತ್ಯುದ್ರೇಕದಿಂದ ಮೈಮರೆತು ವಿಠಲ ಎಂದು ಮಹಾತ್ಮ ಜ್ಞಾನ ಪೂರ್ವಕವಾಗಿ ಗಟ್ಟಿಯಾಗಿ ಹರಿನಾಮೋಚ್ಚಾರಣೆ ಮಾಡತಕ್ಕ ಹರಿದಾಸರ ಪಾಪಗಳನ್ನು ಅಗ್ನಿಯು ಲೋಹದಲ್ಲಿರುವ ಕಶ್ಮಲಗಳನ್ನು ಸುಟ್ಟು ಪ್ರತ್ಯೇಕಿಸಿ ಲೋಹವನ್ನು ಸ್ವಚ್ಛಗೊಳಿಸುವಂತೆ ಕ್ಷಾಳನಗೈದು ಅವರನ್ನು ಪಾವನರನ್ನಾಗಿ ಮಾಡಿ ಕಲ್ಪಾವಸಾನಕ್ಕೆ ವಿರಜಾ ನದಿಯಲ್ಲಿ ಸ್ನಾನದ್ವಾರ ಸ್ವರೂಪ ದೇಹಕ್ಕೆ ಪ್ರತಿಬಂಧಕವಾಗಿ ಆವರಣರೂಪವಾದ ಲಿಂಗ ದೇಹವನ್ನು ಭಂಗಗೊಳಿಸಿ ಅವರ ಸ್ವರೂಪಗತ ಆನಂದಾವಿರ್ಭಾವ ರೂಪವಾದ ನಿತ್ಯಾನಂದವೆಂಬ ಮೋಕ್ಷ ಸಾಮ್ರಾಜ್ಯವನ್ನು ಬೀಸುವ ಕಲ್ಲು ಭತ್ತದಲ್ಲಿರುವ ಅಕ್ಕಿ ಕಾಳನ್ನು ಭತ್ತದ ಹೊಟ್ಟಿನಿಂದ ಪ್ರತ್ಯೇಕಿಸುವಂತೆ ಲಿಂಗ ದೇಹ ಭಂಗದ್ವಾರ ಅನುಗ್ರಹಿಸುವನು ಎಂದು ತಿಳಿಸುತ್ತಾರೆ. ಸಾಮಾನ್ಯವಾಗಿ ಕಬ್ಬಿಣ, ತಾಮ್ರ, ಚಿನ್ನ, ಬೆಳ್ಳಿ ಇತ್ಯಾದಿ ಲೋಹಗಳು ಭೂಗರ್ಭದಲ್ಲಿ ಖನಿಜಗಳ ರೂಪದಲ್ಲಿ ದೊರೆಯುವವು. ಈ ಖನಿಜ ವಸ್ತುಗಳಿಗೆ ಆಯಾಯ ಲೋಹದ ಅದುರು ಎನ್ನುತ್ತಾರೆ. ಖನಿಜ ಶಾಸ್ತ್ರದಲ್ಲಿ ಇಂತಹ ಅದುರುಗಳಲ್ಲಿ ಲೋಹಗಳು ಇತರ ವಸ್ತುಗಳ ರೂಪದಲ್ಲಿರುವ ಕಶ್ಮಲಗಳಿಂದ ಕೂಡಿರುವವು. ಸಂಯುಕ್ತ ವಸ್ತುವಿನ ಸ್ಥಿತಿಯನ್ನು ಲೋಹಗಳನ್ನು ಇತರ ಕಶ್ಮಲಗಳಿಂದ ಬೇರ್ಪಡಿಸಲು ಆ ಅದರುಗಳನ್ನು ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಾಗ ಅಗ್ನಿ ಸಂಬಂಧದಿಂದ ಲೋಹವು ಕಶ್ಮಲಗಳಿಂದ ಬೇರ್ಪಟ್ಟು ಶುದ್ಧ ರೂಪವನ್ನು ಹೊಂದುವುದು. ನಂತರ ಶೋಧಿಸಿ ಲೋಹವನ್ನು ಪ್ರತ್ಯೇಕಿಸುವರು. ಕಬ್ಬಿಣವು ತೇವಾಂಶದಿಂದ ತುಕ್ಕು ಹಿಡಿಯುವುದು. ಕಶ್ಮಲ ರೂಪದಲ್ಲಿರುವ ಈ ಲೇಪನಕ್ಕೆ ಕಿಟ್ಟ ಎನ್ನುವರು. ಕಬ್ಬಿಣವನ್ನು ಅಗ್ನಿಯಲ್ಲಿ ಸುಟ್ಟಾಗ ಕಿಟ್ಟಗಟ್ಟಿದ ಲೋಹವನ್ನು ಪಾವಕನು ಸುಟ್ಟು ವಿಂಗಡಿಸುವನು. ಕಬ್ಬಿಣದಿಂದ ಕಿಟ್ಟವನ್ನು ವಿಂಗಡಿಸಿ ಬೇರ್ಪಡಿಸಲು ಅಗ್ನಿ ಸಂಸ್ಕಾರವಾಗಬೇಕು. ಭತ್ತದ ಕಾಳಿನಲ್ಲಿರುವ ಅಕ್ಕಿ ಕಾಳಿನ ಸುತ್ತಲೂ ಇರುವ ಭತ್ತದ ಹೊಟ್ಟನ್ನು ಆವರಿಸಿಕೊಂಡು ಭತ್ತದ ಸಿಪ್ಪೆ ಕವಚದ ರೂಪದಲ್ಲಿರುವುದು. ಮರದಿಂದ ಮಾಡಿದ ಬೀಸುವ ಕಲ್ಲಿಗೆ ಘರಟ್ಟ ಎಂದು ಹೆಸರು. ಅಂತಹ ಘರಟ್ಟದಲ್ಲಿ ಭತ್ತ ವ್ರೀಹಿಯನ್ನು ಹಾಕಿ ಬೀಸಿ ರಾಗ ಘರ್ಷಣ ಕಾರ್ಯದಿಂದ ಭತ್ತದ ಸಿಪ್ಪೆ ಮತ್ತು ಹೊಟ್ಟಿನಿಂದ ಅಕ್ಕಿ ತಂಡುಲ ಬೇರ್ಪಡುವುದು. ಹೀಗೆ ಘರಟ್ಟವು ವ್ರೀಹಿಯೊಳಗಿನ ತಂಡುಲವನ್ನು ಪ್ರತ್ಯೇಕಿಸಿ ತೆಗೆಯುವುದು. ಹರಿದಾಸನಾದವನು ನಿತ್ಯ ಹರಿಸ್ಮರಣೆಯಲ್ಲಿ ಮೈಮರೆತಿರುವನು. ಶ್ರೀಹರಿಯ ನಾಮೋಚ್ಚಾರಣೆಯೇ ಭಗವದ್ಭಕ್ತನ ಬಾಳಿನ ತಾರಕ ಮಂತ್ರ. ಭಕ್ತಿ ಪರವಶರಾಗಿ ಮೈ ಸ್ಮರಣೆ ಹಾರಿ ಗದ್ಗದ ಕಂಠದಿಂದ ವಿಠಲ ಎಂದು ಮಹಾತ್ಮ ಜ್ಞಾನಪೂರ್ವಕವಾಗಿ ಕೂಗಿದಾಗ ಭಕ್ತವತ್ಸಲನಾದ ಭಗವಂತನು ಭಕ್ತನಿದ್ದೆಡೆ ಧಾವಿಸಿ ಬಂದು ಸಂರಕ್ಷಿಸುವನು. ವಿಠ್ ಎಂದರೆ ಜ್ಞಾನವನ್ನು, ಲ ಎಂದರೆ ಅನುಗ್ರಹಿಸಿದ ಜ್ಞಾನಪ್ರದವಾದ ಶ್ರೀಹರಿಯು ವಿಠಲ ಶಬ್ದವಾಚ್ಯನು. ಅಗ್ನಿಯು ಲೋಹವನ್ನು ಸುಟ್ಟು ಕಿಟ್ಟವನ್ನು ತೆಗೆದು ಶುದ್ಧಗೊಳಿಸುವುದು. ಸಮಸ್ತ ವಸ್ತುಗಳನ್ನು ದಹಿಸುವುದರಿಂದ ಅಗ್ನಿಗೆ
ಸರ್ವಭಕ್ಷಕನೆಂದು ಹೆಸರು. ಲೋಹವು ಅಗ್ನಿಯ ಸಂಪರ್ಕದಲ್ಲಿದ್ದರೂ ಆ ಅಗ್ನಿಗೆ ಲೋಹಗತ ಕಿಟ್ಟದ ಲೇಪವಿಲ್ಲ. ಅಗ್ನಿ ನಿರ್ಲಿಪ್ತವಾಗಿರುವುದು. ಅಂತೆಯೇ ಸರ್ವದೋಷರಹಿತನಾದ ಶ್ರೀಹರಿಯು ಜೀವಾಂತರ್ಯಾಮಿಯಾಗಿ ಕಾರ್ಯಗಳನ್ನು ಮಾಡಿದರೂ ಆ ಕರ್ಮಗಳ ಫಲರೂಪವಾದ ಪಾಪ ಪುಣ್ಯಗಳ ಲೇಪ ಅವನಿಗಿಲ್ಲ. ಲೋಕವಿಲಕ್ಷಣನಾದ ಶ್ರೀಹರಿಯು ನಿತ್ಯಾನಂದನೂ ನಿರ್ವಿಕಾರನು, ಶಶ್ವತೇಕ ಪ್ರಕಾರವಾಗಿದ್ದು ಶಾಶ್ವತನು. ಶ್ರೀಹರಿಯ ನಾಮೋಚ್ಚಾರಣೆಯೇ ಅಗ್ನಿ ಸದೃಶ. ಶುದ್ಧವಾದ ಸಾತ್ವಿಕ ಜೀವರು ಲೋಹ ಸದೃಶರು. ಅವರ ಅನಾದಿ ಕರ್ಮಗಳ ಫಲರೂಪವಾದ ಪುಣ್ಯ ಮಿಶ್ರ ಪಾಪವೆಂಬ ಕಶ್ಮಲ ದೋಷಗಳು ಕಿಟ್ಟ ಸದೃಶವಾದ ಅಗ್ನಿಯು ಲೋಹದಿಂದ ಕಿಟ್ಟವನ್ನು ಬೇರ್ಪಡಿಸುವಂತೆ ವಿಠ್ಠಲ ನಾಮಕನಾದ ಆ ವಿಮಲ ಸ್ವರೂಪನು ಜೀವರ ಪಾಪಗಳನ್ನು ಪರಿಹರಿಸಿ ಆತ್ಮಶುದ್ಧಿಯನ್ನುಂಟು ಮಾಡುವನು. ಜೀವರ ಸ್ವರೂಪ ದೇಹಕ್ಕೆ ಅನಾದಿ ಕಾಲದಿಂದಲೂ ಲಿಂಗದೇಹ ಆವರ್ಕವಾಗಿದೆ. ಅನಾದಿ ಲಿಂಗದೇಹಗತ ತ್ರಿಗುಣಜನ್ಯವಾದ ಅನಾದಿ ಕರ್ಮಗಳ ದೆಸೆಯಿಂದಾಗಿ ಪಾಪ ಕಾರ್ಯಗಳ ಆಚರಣೆಯಿಂದ ಜೀವರು ದೋಷಯುಕ್ತರಾಗುವರು. ಇದು ಅವರ ಸಾಧನೆಗೆ ಪ್ರತಿಬಂಧಕವು. ಈ ಪ್ರತಿಬಂಧಕ ರೂಪವಾದ ಕರ್ಮವೆಂಬ ಕೊಳೆಯನ್ನು ಪರಿಹರಿಸುವ ಏಕೈಕ ಮಾರ್ಗವೆಂದರೆ ಶ್ರೀಹರಿಯ ಸ್ಮರಣೆ. ಶ್ರೀ ಪರಮಾತ್ಮನ ನಾಮಸ್ಮರಣೆ ಪಾವನಕ್ಕೆ ಪಾವನವು. ಅದರಿಂದ ಸರ್ವಪಾತಕ ಪರಿಹಾರ. ಶ್ರೀಹರಿಯ ನಾಮದಿಂದ ಪರಿಹಾರವಾಗದ ಪಾಪಗಳನ್ನು ಪರಮ ನೀಚತಮನಾದ ಕಲಿಯೂ ಮಾಡಲಾರ. ಹೀಗೆ ಶ್ರೀಹರಿಯ ನಾಮೋಚ್ಚಾರಣೆಯಿಂದ ಪ್ರಬಂಧಕ ರೂಪದಲ್ಲಿರುವ ಲಿಂಗ ದೇಹ ಭಂಗ, ಅದರ ದ್ವಾರ ಕರ್ಮ ವಿಮೋಚನೆ, ತದ್ವಾರ ಸಾತ್ವಿಕ ಜೀವರ ಸ್ವರೂಪಗತ ನಿತ್ಯಾನಂದಾವಿರ್ಭಾವ ರೂಪವಾದ ಮೋಕ್ಷ ಸುಖದ ಅಭಿವ್ಯಕ್ತಿ. ಘರಟ್ಟವು ಅಕ್ಕಿಯನ್ನು ಭತ್ತದಿಂದ ಪ್ರತ್ಯೇಕಿಸುವಂತೆ ಶ್ರೀಹರಿಯು ನಿಜ ಭಕ್ತರನ್ನು ಪವಿತ್ರೀಕರಿಸಿ ಲಿಂಗ ದೇಹ ಭಂಗದ್ವಾರ ನಿಜ ಭಕ್ತಿ ಮುಕ್ತಿ ಸುಖವನ್ನು ಕರುಣಿಸಿ ತನ್ನಲ್ಲಿ ಆಶ್ರಯ ನೀಡಿ ಸಂರಕ್ಷಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.